ಯುಪಿಎಸ್ಸಿಯಲ್ಲಿ 664ನೇ ರ್ಯಾಂಕ್ ಪಡೆದ ಯಾದಗಿರಿಯ ಬಸವರಾಜ್ ಶಹಾಪುರ ಪಟ್ಟಣದ ಗುತ್ತಿಪೇಟೆ ಬಡಾವಣೆಯ ಬಸವರಾಜ್ ಉದ್ಯಮಿ ವಿಶ್ವನಾಥ್ ಗಿರಿಜಾ ದಂಪತಿ ಪುತ್ರ. ಈ ಬಸವರಾಜ್ ಶಹಾಪುರ ಪಟ್ಟಣದ ಗುತ್ತಿಪೇಟ ಬಡಾವಣೆಯ ಬಸವರಾಜ್ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲೇ ವ್ಯಾಸಂಗ ಮಾಡಿದ್ದಾರೆ. ಬಸವರಾಜ್ ಸಿವಿಲ್ ಇಂಜಿನಿಯರಿಂಗ್ ಪದವಿಯ ನಂತರ ಯುಪಿಎಸ್ಸಿಗೆ ತಯಾರಿಯನ್ನ ಮಾಡಿದ್ರು. ಸತತ ಪ್ರಯತ್ನ ಪಟ್ಟರು, ತಾಳ್ಮೆಯಿಂದ ಸಾಧಿಸಬಹುದು ಅಂತ ಅನ್ಕೊಂಡು ಈಗ ಸಾಧಿಸಿದ್ದಾರೆ. ಯುಪಿಎಸ್ಸಿಯಲ್ಲಿ 664ನೇ ರ್ಯಾಂಕ್ ಪಡೆದಿದ್ದಾರೆ. ವಿಶ್ವನಾಥ್ ಗಿರಿಜಾ ದಂಪತಿಯ ಪುತ್ರ ಬಸವರಾಜ್. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊಂದಿರುವಂತಹ ಯಾದಗಿರಿ ಜಿಲ್ಲೆಯಿಂದ ಈ ಬಾರಿ ಯುಪಿಎಸ್ಸಿಯಲ್ಲಿ 4 ರತ್ನಗಳು ಹೊರಹೊಮ್ಮಿರುವಂಥದ್ದು. ಅದರಲ್ಲಿ ಏನೊಂದು ಬಸವರಾಜ್ ಜವಳಿಯವರು 664ನೇ ರ್ಯಾಂಕ್ ಪಡೆದಿರುವಂಥದ್ದು. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಇದು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರ್ಬೋದು, ಲೈಫಾಗಿ ಆಗಿರ್ಬೋದು ಅಥವಾ ನಮ್ಮದು ಎಲ್ಲ ಪಾಠಗಳಾಗಿರ್ಬೋದು. ನಂದು ಇದು 3ನೇ ಸಂದರ್ಶನ. ನಂದು ತುಂಬ ಏಳ್ಬೀಳ್ಗಳನ್ನು ನೋಡಿದ್ದೀವಿ ನಾವು. ಕೆಲವೊಂದು ದಿವಸ ಅನಿಸ್ತಿತ್ತು, ಯಾಕಪ್ಪ ನಾವು ಮಾಡಿದ್ವಿ, ಇದು ಇನ್ನೂ ಎಷ್ಟು ವರ್ಷ ಮಾಡಬೇಕು, ಈ ಥರ ಎಲ್ಲ ಅನಿಸ್ತಿತ್ತು. ಆಮೇಲೆ ಇದು ಫಸ್ಟ್ ಮೋಟಿವೇಶನ್ ಏನಂದರೆ, ನಂಗೆ ಬರಬೇಕಾದ್ರೆ ನಮ್ಮ ಜಿಲ್ಲೆ ಯಾವಾಗಲೂ ಹಿಂದುಳಿದ ಏನೂ ಇಲ್ಲ ಇಲ್ಲಿ ಅಂತೇಳಿ ಎಲ್ಲರೂ ನಮಗೆ ಪೋರ್ಟ್ರೇ ಮಾಡ್ತಿದ್ರು. ನಾವು ಬೆಂಗಳೂರಲ್ಲಿ ಓದಬೇಕಾದ್ರೆ ಎಲ್ಲ ಕಡೆ ನೋಡಿದರೆ 10th ರಿಸಲ್ಟು, PUC ರಿಸಲ್ಟು ಎಲ್ಲ ಬಂದ ತಕ್ಷಣ ನಮ್ಮದು ಯಾದಗಿರಿ ಜಿಲ್ಲೆ ತೆಳಗಡೆಯಿಂದನೇ ಬರ್ತಿತ್ತು. ನಮ್ಮ ಜಿಲ್ಲೆಗೆ ಏನೋ ಒಂದು ಮಾಡಬೇಕಪ್ಪ. ಕೆಲವೊಂದು 2-3 ಆಫೀಸರ್ಸು ಇನ್ಸ್ಪೈರ್ ಆದರು ನಮಗೆ. ನಾವು ಚಿಕ್ಕವರಿರ್ಬೇಕಾದ್ರೆ ಒಬ್ಬರು ಲೇಡಿ ಆಫೀಸರು ಇಲ್ಲಿ ರೋಡ್ ವೈಡನಿಂಗ್ ಪ್ರಾಜೆಕ್ಟ್ಗೋಸ್ಕರ ಅವರೆಲ್ಲ ಪೂರ ಯಾರದೇ ಅಂಜಿಕೆ ಇರ್ಲಾದಂಗೆ ಪೂರ ಡೆಮೋಲಿಷ್ ಮಾಡಿಬಿಟ್ರು. ಸೊ ಆ ಥರ ಒಂದು ಧೈರ್ಯ ಇದ್ದರೆ ಸಮಾಜಕ್ಕೆ ಒಂದು ಒಳ್ಳೇದೇನೋ ಮಾಡ್ಬೋದು. ಆ ಥರ ಒಂದು ಅವ್ರು ಇನ್ಸ್ಪೈರ್ ಆದರು ನಮಗೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ನೋಡಿದ್ದೇವೆ ಬೆಂಗಳೂರು ಮತ್ತು ಯಾದಗಿರಿಲಿ ಏನು ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಯುವಕರು ಯಾಕೆ ಡಾಕ್ಟ್ರು ಮೆಡಿಕಲ್ ಬಿಟ್ಟು ಬೇರೆ ಏನು ಮಾಡ್ತಾಯಿಲ್ಲ. ಸೊ ಅದಕ್ಕಾಗಿ ನಾನು ಸಿವಿಲ್ ಸರ್ವಿಸ್ ತೊಗೊಂಡೆ. ಇಲ್ಲಿ ನಮ್ಗೆ ನೋಡಬೇಕಾದ್ರೆ ಯಾರು ನಮಗೆ ಇಲ್ಲಿ ಮಾಡಿದವ್ರು ಯಾರೂ ಇಲ್ಲ, ನಮಗೆ ಮಾದರಿ ಅಂತ ಯಾರೂ ಇಲ್ಲ ಇಲ್ಲಿ. ನಮಗೆ ನಾವೇ ಹಿಡಿಬೇಕು, ಫಸ್ಟ್ ಹೆಜ್ಜೆ ನಾವೇ ಇಡಬೇಕು ಇಲ್ಲಿ. ಅದಕ್ಕಾಗಿ ನಮಗೆ ಸ್ವಲ್ಪ ಇನಿಷಿಯಲಿ ಭಾಳ ಕಷ್ಟ ಆಯಿತು. ಕಷ್ಟ ಅಂದರೆ ನಮಗೆ ಮಾರ್ಗದರ್ಶನ ಕರೆಕ್ಟಾಗಿ ಸಿಗಲಿಲ್ಲ. ಆಮೇಲೆ ಕೆಲವೊಂದು ನಾವು ಸೆಟ್ ಬ್ಯಾಕ್ಸ್ ಅದು ಜರ್ನಿಲಿ. ಅದಾದಮೇಲೆ ಸ್ವಲ್ಪ ನಾವು ಎಲ್ಲ ತಿದ್ಕೊಂಡು ಸಂದರ್ಶನಕ್ಕೆ ಹೋಗಿದೆ 2 ಸತಿ. ಅದರಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗಿ ಈ ಸತಿ ಫೈನಲ್ ಕ್ಲಿಯರ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಇದರ ಮುಖಾಂತರ ನಾನು ನಮ್ಮ ತಂದೆ ತಾಯಿಗೆ, ನಮ್ಮ ಅಣ್ಣಗೆ, ನಮ್ಮ ಗುರುಗಳಿಗೆ, ನಮ್ಮ ಇಡೀ ಫ್ಯಾಮ್ಲಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಅವ್ರ ಸಪೋರ್ಟ್ ಇರಲಾದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದು ನಾನೆಲ್ಲರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.